ಅಂತಕ್ಕಂಥ ಕಾರ್ಯಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕೊಲೆಸಿದವರಿಗೆ ಪತ್ರಿಕೆ 3ನೇ ಅಧ್ಯಾಯ 1-2 ವಚನ ಓದಿಕೊಳ್ಳೋಣ. ಕೊಲೆಸಿದವರ ರಾಷ್ಟ್ರ ಪತ್ರಿಕೆ 3ನೇ ಅಧ್ಯಾಯ 1-2 ವಚನವು. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. మీరు క్రీస్తుతో కూడా లేపబడిన వారైతే పైన వాటిని వెదకుడు. అక్కడ క్రీస్తు దేవుని కుడిపార్శ్వమున కూర్చుండి ఉన్నాడు. పైనున్న వాటి మీదనే కానీ భూ సంబంధమైన వాటి మీద మనస్సు పెట్టుకున్నాడు. ಆಮೆನ್. ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆಯಾದ ದೇವರೇ, ಈ ವಾಕ್ಯ ಕೊಲೆಸಿದವರ ಪತ್ರಿಕೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನ ಈ ಸಭಾಂಗೀನ ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡಿದ್ದೇವೆ. ஒவ்வொரு இதயங்களை திறந்து பேச வேண்டும் என்று சொல்கிறோம். ఒక్కొక్క హృదయమును తండ్రి మీరు మాట్లాడమని ప్రార్థించుకుంటున్నాం. దేవా, మేము లేపబడిన వాళ్ళైతే అని వాక్యంలో కొలెస్సకు రాసిన పత్రిక, కొలెస్స సంఘముకు రాసిన పత్రికలో అపోస్తలుడైన పౌలు కొలెస్స సంఘములకు రాసినప్పుడు ఆయన చెప్తున్న మాటలు, దేవా ఈ సమయంలో ఈ సంఘములో దేవా మేము ధ్యానం చేస్తున్నాం, ఆ ధ్యాన కార్యములు మీరు మాతో మాట్లాడమని ప్రార్థించుకుంటున్నాం. ನಮ್ಮ ಒಟ್ಟಿಗೆ ಮಾತಾಡಿಸು ನಿನ್ನ ಕೃಪೆಯನ್ನು ಮಾಡಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾಗಿರತಕ್ಕಂಥ ಪೌಲ ಆತನು ಕೊಲೆಸೆ ಸಭೆಗೆ ಆತನು ಬರೀತಕ್ಕಂಥ ಸಮಯದಲ್ಲಿ ಹೇಳ್ತಾನೆ, ಆದ ಕಾರಣ. ಸೊ ಈ ಆದ ಕಾರಣ తెలుగులో ఏమి రాస్తుంది? ఫస్ట్ వర్డ్స్ చదవండి. మీరు క్రీస్తుతో కూడా లేపబడిన వారైతే పైనున్న వాటినే వెదకుడి. ಓಕೆ, ವಾರೈತೆ ಅಂದ್ರೆ ಆದ ಕಾರಣ. ನೋಡಿ, ಆದ ಕಾರಣ ಅನ್ನತಕ್ಕಂಥದ್ದು ನಮಗೆ ಒಂದು జోడనయన్న ఒక సంబంధத்தை ఒక సంబంధము ఏర్పరిచే ఒక వాక్యముగా ఆ ఒక అపోస్తలుడు పౌలు రాసి ఉన్నాడు. ನೋಡಿ, ಇಲ್ಲಿ ಆದ ಕಾರಣ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಕ್ರಿಸ್ತನ ಒಬ್ಬ ವಿಶ್ವಾಸಿ ಆಗಿರೋದ್ರಿಂದ, ನೀನು విశ్వాసి అనే పిలువబడిన వాడైతే కాబట్టి, ఆ వాక్యము కాబట్టి అనే వాక్యం చూస్తున్నాం. ఆద కారణ ದೇವರ ವಾಕ್ಯ ಹೇಳಿದ್ರೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋದ್ರಿಂದ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರ ವಾಕ್ಯದಲ್ಲಿ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಅಂತಕ್ಕಂಥ ವಾಕ್ಯವನ್ನ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಆತನು ಬರೆಯತಕ್ಕಂಥದ್ದು. ಹಾಗಾದ್ರೆ ನಾವು ಎಬ್ಬಿಸಲ್ಪಟ್ಟಿದ್ದೇವಾ ಇಲ್ವಾ? ನಾವು ಎಬ್ಬಿಸಲ್ಪಟ್ಟಿದ್ದೇವಾ ಇಲ್ವಾ? ಎಬ್ಬಿಸಲ್ಪಟ್ಟಿದ್ದೇವೆ. ಎಲ್ಲಿ ಎಬ್ಬಿಸಲ್ಪಟ್ಟಿದ್ದೇವೆ? ಆಸ್ಪತ್ರೆ ಬೆಡ್ಡಿಂದನ, ಅಥವಾ ನಾವು ಮಲ್ಕೊಳ್ತಕ್ಕಂಥ ಬೆಡ್ಡಿಂದನ, ಮಂಚದಿಂದನ, ಚಾಪೆಯಿಂದನ, ಎಲ್ಲಿಂದ? ಮರಣದಿಂದ. ಹಾಗಾದ್ರೆ ಮರಣ ಪ್ರತಿ ಮನುಷ್ಯನಿಗೂ ಬರತಕ್ಕಂಥ ಒಂದು ಕಡೆಯ ಶತ್ರು. ಇಟ್ಸ್ ದ ಎಂಡ್. ಇದು ಆಖರಿ ಶತ್ರು ಏನೈತೆ, ಏಮನಗಾಗೈತೆ, ಅದು ಮರಣ. ನೋಡಿ, ನಮ್ಮನ್ನ ದೇವರು ಏನ್ ಮಾಡಿದ್ದಾರೆ? ಎಬ್ಬಿಸಲ್ಪಟ್ಟಿದ್ದಾರೆ. ಎಲ್ಲಿ ಎಬ್ಬಿಸಲ್ಪಟ್ಟಿದ್ದಾರೆ? ಪಾಪದಿಂದ ದೇವರು ನಮ್ಮನ್ನು ಎಬ್ಬಿಸಲ್ಪಟ್ಟಿದ್ದಾರೆ. ದೇವರು ಇಷ್ಟಪಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪದ ಅಧೀನ, ಪಾಪದ ಸ್ವಪಾಪದ ಬಂಧನಗಳಿಂದ, ಪಾಪದ ಶಾಪಗಳಿಂದ ನಾವು ಮರಣವನ್ನು ಹೊಂದತಕ್ಕಂಥವರಾಗಿದ್ದೆವು. ಆ ಮರಣದಿಂದ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮನ್ನ ಎಬ್ಬಿಸಲ್ಪಟ್ಟಿದ್ದಾರೆ. ಆಮೆನ್, ಆಮೆನ್. ನೋಡಿ, ಒಬ್ಬ ಮನುಷ್ಯ ಭಿಕ್ಷೆ ಬೇಡ್ಕೊಂತ ಇದ್ದಾರೆ. ಯಾವಾಗಲೂ ಕೂಡ ಅವನಿಗೆ ಬುದ್ಧಿ ಬಂದಾಗಲಿಂದ ಅವರ ತಂದೆ ಇಲ್ಲ, ತಾಯಿ ಯಾರಂತ ಗೊತ್ತಿಲ್ಲ, ಊರು ಯಾವಂತ ಗೊತ್ತಿಲ್ಲ, ಅಣ್ಣ ತಮ್ಮದಂತ ಗೊತ್ತಿಲ್ಲ. ಸುಮಾರು 20-25 ವರ್ಷಗಳ ಕಾಲ ಅವನು ಭಿಕ್ಷೆ ಬೇಡಿ ತಿಂತಾ ಇದ್ದಾರೆ. ಈ ಭಿಕ್ಷೆ ಬೇಡಿ ತಿಂತಕ್ಕಂಥ ಸಮಯದಲ್ಲಿ ಅವನಿಗೊಂದು ಹೀಗೆ ಅವನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಬೆಲೆ ಬಾಳ ವಜ್ರ ಅವನಿಗೆ ಸಿಕ್ತು. ಈ ವಜ್ರ ಅವನೇನ್ ಮಾಡ್ತಾನೆ, ಯಾರೋ ಒಬ್ಬರ ಹತ್ರ ಹೋಗಿ ಮಾರಲಿಕ್ಕೆ ಹೋಗ್ತಾನೆ. ಒಂದು ಪ್ರದೇಶಗಳೆಲ್ಲ ಏನ್ ಬೇಕೋ ತಗೊಳ್ತಾರೆ.
ಅದು ನೋಡತಕ್ಕಂಥ ಸಮಯದಲ್ಲಿ ಅಂಗಡಿಯವನಿಗೆ ಒಂದು ಡೌಟ್ ಬಂತು, ಇವನ್ನೆಲ್ಲ ಕತ್ಕೊಂಡು ಬಂದಿದ್ದಾನೆ, ఇక్కడ దొంగతనం చేసుకొచ్చాడని ಪೊಲೀಸ್ನ ಬಿಡ್ತಾರೆ. ಪೊಲೀಸ್ ಬಂದಾಗ ಹೇಳಿದ್ರು, ನಮ್ಮ ಹೊರದೇಶಗಳಲ್ಲಿ ಹೇಳಿದರೆ ಎಲ್ಲ ಕಡೆ CCTVಗಳು ಒಂದು ಕಣ್ಗಾವಲಿದೆ, CCTVಗಳು. ಈ ಪೊಲೀಸ್ ಬಂದಾಗ ಅವನನ್ನು ಸರಿಯಾಗಿ ವಿಚಾರಣೆ ಮಾಡುವಾಗ ಅವನಿಗೆ ಅವನ ಕಳ್ಳತನ ಮಾಡಿದ್ದಲ್ಲ, ಅವನಿಗೆ ರಸ್ತೆಯಲ್ಲಿ ಸಿಕ್ಕಿದ್ದಂತಕ್ಕಂಥ ಪೊಲೀಸರು ಕಟ್ಕೊಳ್ತಾರೆ. ಅದು ಆ ಅಂಗಡಿಯವನಿಗೆ ಗೊತ್ತಾದಾಗ ಅವನ ಅಂಗಡಿಯವನು ಏನು ಮಾಡ್ತಾರೆ, ನಿಮಗೆ ಎಷ್ಟು ಬೇಕು. ಸೊ ಅದರ ಬೆಲೆ ಕೋಟಿ ಗಟ್ಟಲೆ ಬೆಲೆ ಬಾಳುತ್ತಕ್ಕಂಥ ಬೆಲೆ. ಅವನು ಹೇಳ್ತಾನೆ, ಅಯ್ಯ ನನಗೆ ಒಂದು ದಿವಸದ ಆಹಾರ ಕೊಟ್ಟರೆ ಸಾಕು, ನನ್ನ ಜೀವನದಲ್ಲಿ ಬಂದು. ಅಲ್ಲಿ ಪಕ್ಕದಲ್ಲಿ ಯಾರೋ ಮನುಷ್ಯ ಇದ್ದ, ಅವನು ಹೇಳ್ತಾನೆ, ಅಂಗಡಿಯವನಿಗೆ ನೀನು ಮಾಡಬೇಡ, ನೀನೇನು ಮಾಡು, ನನಗೆ ಮಾಡು, ನನಗೆ ಕೊಡು, ನನ್ನ ಉನ್ನತ ಸ್ಥಾನ ನಾನು ಹೇಳ್ತೇನೆ. ಆಮೇಲೆ ಅಲ್ಲೆಲ್ಲೂಯೆ. ಸೊ ಆ ಮನುಷ್ಯ ಕೊಂಡ್ಕೊಂಡ, ఆ వజ్రమును కొనుక్కోండి, వజ్రమును తీసుకున్నాడు. వజ్రం తీసుకున్న ఎడల వానికి కొన్ని డబ్బులు ఇచ్చాడు, కొన్ని కోట్లు డబ్బులు ఇచ్చాడు. కోటిಗಳು ಕೊಟ್ಟ ಮೇಲೆ ಅವನ ಪರಿಸ್ಥಿತಿ ಬದಲಾಯಿತು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ಒಳ್ಳೆ ಕಾರಿದೆ, ಒಳ್ಳೆ ಮನೆ ಇದೆ, ಒಳ್ಳೆ ಆರೋಗ್ಯ ಇದೆ, ಹಣ ಇದೆ. ಈಗ ಹೇಳಿ ಅವನು ಮತ್ತೆ ರಸ್ತೆಗೆ ಹೋಗಿ ಅವನು ಭಿಕ್ಷೆ ಬೇಕಲ್ಲ ಅಥವಾ ರಸ್ತೆಗಿರ್ತಕ್ಕಂಥ ವಸ್ತುಗಳನ್ನು ಆಯ್ಕೊಳ್ತಾನೆ. ಹಲ್ಲೆಲೂಯಾ. ಸೊ ನಾವು ವಿಶ್ವಾಸಿಗಳಾಗಿದ್ದೇವೆ, ನಾವು ದೇವರ ಮಕ್ಕಳಂತ ಹೇಳ್ಕೊಳ್ತೇವೆ. ನಾವೇನು ಮಾಡ್ತಿದ್ದೇವೆ, ಅದೇ ವಿಧವಾದ ಕಾರ್ಯಗಳನ್ನು ಮಾಡ್ತೇವೆ. ಆಮೇಲೆ ಅದೇ ವಿಧ ಯಾವಾಗ ನಾವು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕಿಂತ ಮೊದಲು ಇರ್ತಕ್ಕಂಥ ಪರಿಸ್ಥಿತಿಗಳಿತ್ತು. ಪಾಪ, ಶಾಪ, ರೋಗಗಳು, ಹೊಟ್ಟೆ ಕಿಚ್ಚು, ದುಗುಡ, ದುರ್ದಚೋಣ, ಅನೇಕ ವಿಧವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿತ್ತು. ಅದೇ ಕಾರ್ಯಗಳನ್ನು ಮತ್ತೆ 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 ನಾವು ಮಾಡಿದ್ದಾರೆ. ಸೊ ನಾವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ದೇವರು ನಮ್ಮನ್ನ ಕ್ರಿಸ್ತನೊಂದಿಗೆ ಎಬ್ಬಿಸುತ್ತಾನೆ. ಆ ಹುಡುಗನ ಒಂದು ಜೀವಿತ, ಆ ಒಂದು ಬೆಲೆ ಬಾಳತಕ್ಕಂಥ ವಜ್ರ ಸಿಕ್ಕಿದ್ದರಿಂದ ಅವರ ಜೀವನ ಬದಲಾವಣೆ ಆಯಿತು. ಆ ಬೆಲೆ ಬಾಳತಕ್ಕಂಥ ವಜ್ರಕ್ಕಿಂತ ಅತಿ ಶ್ರೇಷ್ಠವಾದ ವಜ್ರ ಯೇಸು ಕ್ರಿಸ್ತ ನಮ್ಮ ಬಳಿಗೆ ಸಿಕ್ಕಿದ್ದಾನೆ. ನನ್ನ ಜೀವಿತ ಬದಲಾಗಬೇಕು. ಅದಕ್ಕೆ ನಾವು ಬೇರೆ ಇರ್ತಕ್ಕಂಥದ್ದನ್ನು ಹುಡುಕ್ಬೇಕಂತೆ. ಎಲ್ಲಿ ಹುಡುಕ್ಬೇಕು? ಮೇಲೆ ಏನಿದೆ, ಆಕಾಶ ಇದೆ, ಮೋಡಗಳಿದೆ, ಸೂರ್ಯ, ಚಂದ್ರ, ನಕ್ಷತ್ರಗಳಿದೆ. ಆಮೇಲೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯೇಸು ಕ್ರಿಸ್ತ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲ ಹೇಳ್ತಾನೆ, ಮೇಲಿರುವುದನ್ನು ಉಳಿಸಿರಿ. ನಿಮ್ಮ ಗಟ್ಟಾಗಿರಬೇಕು, ನಿಮ್ಮ ಭವಿಷ್ಯತ್ತು ಅಲ್ಲಿರಬೇಕು. ಯಾಕಂದ್ರೆ ಇವತ್ತಲ್ಲ ನಾಳೆ ನೀವು ಫಿಸಿಕಲ್ ಆಗಿ ಸಾಯ್ತೀರಿ, ಆರ್ಥಿಕವಾಗಿ ಸಾಯ್ತೀರಿ, ನೀವು ಶಾರೀರಿಕವಾಗಿ ಸಾಯ್ತೀರಿ. ನೀವು ಸಾಯುವಾಗ ನಿಮ್ಮ ಆತ್ಮ ಪರಲೋಕದಲ್ಲಿ ತೆರತಕ್ಕಂಥದ್ದಾಗಿದೆ. ಅಲ್ಲಿ ಹೋಗೋದಕ್ಕೆ ನೀವು ಗಂಟನ್ನು ಗುರುತಿಸಿಕೊಳ್ಬೇಕು. ಆಮೆನ್, ಆಮೆನ್. ಓದಿ 2ನೇ ವಚನ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಅವ್ರಿಗೆ ಭೂ ಸಂಬಂಧವಾದವುಗಳ ಮೇಲೆ ಬೇಡ್ರಿ. ಭೂಮಿ ನಮ್ಮನ್ನ ಮತ್ತೆ ಮತ್ತೆ ಪಾಪದ ಸ್ವಭಾವಗಳ ಮೇಲಿದೆ. ಈ ಭೂಮಿಯಲ್ಲಿ ಒಂದು ಮ್ಯಾಗ್ನೆಟ್ ಇದೆ ಅಂತೆ. ಈ ಮ್ಯಾಗ್ನೆಟ್ ಏನಂತ ಹೇಳಿದ್ರೆ, ಅದು ನಮ್ಮನ್ನ ಕಬ್ಬಿಣವನ್ನು ಯಾವಾಗಲೂ ಕೂಡ ಹೇಳ್ಕೊಳ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಭೂಮಿಗೂ ಮನುಷ್ಯನಿಗೂ ಸಂಬಂಧ ಇದೆ. ಯಾಕಂದ್ರೆ ನಾವು ಮಣ್ಣಿನಿಂದ ಸೃಷ್ಟಿ ಮಾಡುತ್ತದೆ. ಮಟ್ಟಿದ್ದು ಮಣ್ಣನ್ನು ಸೃಷ್ಟಿಂచిన వాళ్ళు. ನಮಗಿಷ್ಟ ಏನು ಗೊತ್ತಾ? ಮಣ್ಣು. ಹಲ್ಲೆಲೂಯಾ. 3 ಮನುಷ್ಯನಿಗೆ ಇಷ್ಟ, 3 ಕಾಡಿಗೆ ಇಷ್ಟ: ಮಣ್ಣು, ಹೆಣ್ಣು, ಹೊನ್ನು. ಎಲ್ಲ ಏನಿದೆ? ಎಲ್ಲ ಭೂಮಿ. ಆದರೆ ಇದರಿಂದ ನಾವು ಸುತ್ತಾ ಇದ್ದೀವಿ. ಆದರೆ ನಿಜವಾದ ಯೇಸು ಕ್ರಿಸ್ತನ ನಾನು ಮಾತುಗಳಿದ್ದೇವೆ. ಯೇಸು ಕ್ರಿಸ್ತ ನನಗೋಸ್ಕರ ನಿನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆಮೇಲೆ ತನ್ನ ಪ್ರಾಣವನ್ನು தன் உயிரை கட்டத்தில் எனக்காக உனக்காக கொடுத்திருக்கிறார். அவரை உயிரை கொடுத்த திருரத்தம் எனக்காக சிந்தின பாவத்தை கழுவி நாம் மறுபடி நான் நினை செய்து கொண்டிருக்கிறோம். பாவத்தில் இருந்து கொண்டிருக்கிறோம்.
మనం మరొకసారి ఏం చేస్తున్నాం? ప్రతిరోజున పాప స్వభావములు జీవించుతున్నాం. ఆ పాపము మమ్మల్ని ఏం చేస్తుందంటే దేవుని ఎదురు తీసుకుపోకుండా నరకానికి మమ్మల్ని తీసుకుపోతుంది. ಅದಕ್ಕೆ ಅಪೊಸ್ತಲರು ಹೇಳಿದ್ದಾರೆ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಮೂರನೇ ವಚನ ನೀವು ಸತ್ತಿರಲ್ಲ. ಮೂರನೇ ವಚನ ಓದಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ಆಮೆನ್. ಟುಡೇ ಆರ್ ಟುಮಾರೋ ವಿ ಗೋಯಿಂಗ್ ಟು ಡೈ. ಇವತ್ತಲ್ಲ ನಾಳೆ ಸತ್ತೇ ಸಾಯ್ತೀವಿ. ಯಾರಾದರೂ ನೀವು ಭೂಮಿ ಮೇಲೆ ಶಾಶ್ವತವಾಗಿರ್ತೀರಾ? ಯಾರಾದ್ರೂ ಇರಕ್ಕಾಗುತ್ತಾ? ಅಲ್ಲೆಲ್ಲೂಯಾ. ಭೂಮಿ ಮೇಲೆ ಶಾಶ್ವತವಾಗಿ ಆ ಮನುಷ್ಯನಿಗೆ ಸಾಧ್ಯ, ಅದು ಒಬ್ಬರಿಗೆ ಸಾಧ್ಯ, ಅದು ಯೇಸು ಕ್ರಿಸ್ತನ ಮಾತ್ರ. ಆಮೆನ್. ಹಲ್ಲೆಲೂಯಾ. ಯೋಹನ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. John chapter 3 verse 3. Gospel. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. We need to born a new born. ಅಂದ್ರೆ ನಾವು కొత్తగా మనము పుట్టాలి. చదవండి ఇది. అందుకు యేసు అతనితో ఒక్కడు కొత్తగా జన్మించితేనే కానీ అతడు దేవుని రాజ్యం చూడలేడని నీతో నిశ్చయంగా చెబుతాను. ఇట్ಸ್ ಅ ಗ್ಯಾರಂಟಿ. ಏನು ದೇವರು ಹೇಳ್ತಾರೆ? ಇದು ದೇವರು ನಿಜವಾಗಿ ನಾನು ನಿನಗೆ ಹೇಳ್ತೇನೆ, ಇದು ಗ್ಯಾರಂಟಿಯಾಗಿ ಹೇಳ್ತೇನೆ. ನೀನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ನೀನು ಕಾಣಲಿಕ್ಕೆ ಸಾಧ್ಯ. ಯು ನೆವರ್ ಸಿ ದ ಕಿಂಗ್ಡಮ್. ಆಮೇಲೆ ಗಾಡ್ಸ್ ಕಿಂಗ್ಡಮ್. ನೀವು ಅನೇಕ ರಾಜ್ಯಗಳು ನೋಡ್ಬೋದು. ನೀವು ಏರೋಪ್ಲೇನಲ್ಲಿ ಹೊರ ದೇಶಗಳು ಹೋಗ್ಬೋದು. ಅನೇಕ ರಾಜ್ಯದ ದೇಶಗಳ ವೈಭವನ ಕಾಣಬಹುದು. ದುಡ್ಡಿದ್ದಾಗ, ಹಣ ಇದ್ದಾಗ, ಅಂತಸ್ತಿದ್ದಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೂ ಇಲ್ಲದೆ, ನಿನಗೊಂದು ವೇಳೆ ವಿದ್ಯಾಭ್ಯಾಸ ಇಲ್ಲದೆ, ನಿನಗೆ ಯಾವ ಯೋಗ್ಯತೆ ಇಲ್ಲದೆ, ನಿನ್ನ ಯಾವ ಮನುಷ್ಯನ ಪ್ರೀತಿ ಇಲ್ಲದೆ, ಹಲ್ಲೆಲೂಯಾ, ನೀನು ದೇವರ ರಾಜ್ಯ ಕಾಣಬಹುದು ಅಂತ ಹೇಳಿದ್ರೆ ನಿನ್ನ ಯೇಸು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಬೇಕು. ಆಮೆನ್. ಹಲ್ಲೆಲೂಯಾ. ನೀನು ಹೊಸದಾಗಿ ಹುಟ್ಟಿದ್ರೆ ಮಾತ್ರ ಯೇಸು ಕ್ರಿಸ್ತನಲ್ಲಿ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಆ ದೇವರ ರಾಜ್ಯ ನಿನ್ನೊಳಗಡೆ ಇದೆ. ಆಮೇಲೆ ನಿಲ್ಲೋ ఉన్నది ಉನ್ನತಗೊಳ್ಳಿರುತ್ತೆ. அந்த ರಾಜ್ಯ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ. 2 ಕೊರಿಂಥ ರಾಸಿದ ಪತ್ರಿಕೆ 5ನೇ. ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂದರೆ ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಅಂದ್ರೆ ಯೇಸು ಕ್ರಿಸ್ತ ದೇವರ ವಾಕ್ಯ ಅಂತ ಹೇಳುತ್ತೆ, ಯಾವನಾದರೂ ಅವನು ಭಿಕ್ಷೆ ಬೇಡ್ತಾನ, ಶ್ರೀಮಂತನ, ಬಡವನ, ಅಥವಾ ಅವನಿಗೆ ಆಸ್ತಿ ಇದೆಯಾ, ಅಂತಸ್ತಿದೆಯಾ, ಇಡೀ ದೇಶಕ್ಕೆ ಅಧಿಪತಿಯಾಗಿದ್ದಾನ, ದೇಶದ ಪ್ರಧಾನಿಯಾಗಿದ್ದಾನ, ರಾಷ್ಟ್ರಪತಿಯಾಗಿದ್ದಾನೆ, ಯಾರಾಗಿರ್ಲಿ, ನಿನ್ನ ಕ್ರಿಸ್ತನು ನಿನ್ನೊಳಗಡೆ ಇದ್ರೆ ನಿನ್ನೂತನ ಸೃಷ್ಟಿಯಾಗ. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯ್ತು. ನಿನ್ನ ಹಳೆ ಸ್ಥಿತಿಗಳು, ಹಳೆ ಸ್ವಭಾವ, ಹಳೆ ಮಾತು, ಹಳೆ ನೋಟ, ಹಳೆ ಬಟ್ಟೆ ಎಲ್ಲವೂ ಹೋಗಿ ನಿನ್ನ ನೂತನ ಸೃಷ್ಟಿಯಾಗಿ ದೇವರು ಮಾಡಿಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನೀನು ನೂತನ ಆಗಬೇಕಾದ್ರೆ ಕ್ರಿಸ್ತ ನಿಮ್ಮೊಳಗಡೆ. నీ కొత్త సృష్టిగా మార్పడాలంటే యేసు క్రీస్తు నీలో ఉండాలి. ఆమేన్. హల్లెలూయా. యేసు క్రీస్తు నీలో ఉంటే నీవు పాత మనిషి కాదు, కొత్త మనిషి. యు ఆర్ ద న్యూ బార్న్. మీరు కొత్త మనిషిగా, కొత్త స్వభావంతో, కొత్త మాటలతో, కొత్త జీవితంలో జీవిస్తున్నారు. అలాగే జీవించకపోతే నీలో యేసుక్రీస్తు లేదు, యేసుక్రీస్తు స్వభావం లేదు, యేసుక్రీస్తు ప్రేమ నీలో లేదు. నీవు పాత మనిషిగానే నిన్ను ద్రోహం చేసుకుంటున్నావు, నీ కుటుంబాన్ని కూడా ద్రోహం చేస్తున్నావు. హల్లెలూయా, హల్లెలూయಾ. ಅದಕ್ಕೆ ಎಜಿಕೇಲ್ ಪ್ರವಾದಿ ಹೇಳ್ತಾನೆ 18ನೇ ಅಧ್ಯಾಯ 31ನೇ ವಚನದಲ್ಲಿ. ಎಜಿಕೇಲ್ 18:31.
ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿ ಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಓಕೆ, ನಾವು ಎಲ್ಲರೂ ಸೇರೋಣ. ನಾವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಮ್ಮಿಂದ ತೊಲಗಿಸಿ ಬಿಟ್ಟು ನಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳುತ್ತೇವೆ. ಆಮೆನ್. ಹಲ್ಲೆಲೂಯಾ. ಇಸ್ರಾಯೇಲ್ ಜನ ದೇವರಿಗೆ ವಿರುದ್ಧವಾಗಿ ಪದೇ 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 ಏನ್ ಮಾಡ್ತಾರೆ? ದೇವರ ಕೋಪವನ್ನು ಮಾಡ್ತಾರೆ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾರೆ. ದೇವರು ಎಜುಕೇಷನ್ಗೆ ಆ ಜನಗಳಿಗೆ ಹೋಗಿ ಹೇಳುವುದಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ? ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಪಾಪ ಮಾಡ್ತಾರೆ. ಆದರೆ ಎಜುಕೇಷನ್ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಮಾತು ಕೊಡ್ತಾರೆ, ನೀವು ಮಾಡುತ್ತಾ ಬಂದಿರೋ ಅಪರಾಧಗಳಿಂದ ತೊಲಗಿಸಿಬಿಟ್ಟು ಬರೆದಿರೋ ಸ್ವಭಾವವನ್ನು ನೂತನ ಮಾಡಿಕೊಳ್ಳಿ. ಆಮೇಲೆ ನೋಡಿ, ನೂತನ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಈಗ ಬಟ್ಟೆ ಕೊಳೆ ಆಗಿದೆ ಅಂತ ಹೇಳಿದ್ರೆ ಬಟ್ಟೆ ಹೋಗಿ ಒಪ್ಕೊಳ್ಳಲ್ಲ, ಬಟ್ಟೆ ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ. ಯಾರು ಹಾಕ್ಬೇಕು? ಯಾರು ಬಟ್ಟೆ ಹಾಕೊಳ್ತಾರೋ ಅವ್ರು ತಗೊಂಡೋಗಿ ವಾಷಿಂಗ್ ಮಿಷಿನಲ್ಲಿ ಡಿಟರ್ಜೆಂಟ್ ಪೌಡ್ರು ಅಥವಾ ಲಿಕ್ವಿಡ್ ಹಾಕಿ ಅದನ್ನ ಏನು ಮಾಡಬೇಕು? ವಾಷಿಂಗ್ ಮಿಷಿನ್ ಹಾಕಿ ವಾಶ್ ಮಾಡಬೇಕು. ಹೃದಯಗಳನ್ನ ಶುದ್ಧ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಕೆಲಸ. ಆಮೇಲೆ ಯಾರು ನಿಮಗೆ ಪಾಸ್ಟರ್ ಬಂದು ಹೃದಯ ಶುದ್ಧಿ ಮಾಡ್ತಾರೆ ನೋಡೋಣ. ಯೇಸು ಸ್ವಾಮಿ ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ನಿಮ್ಮ ಹೃದಯಗಳನ್ನು ಶುದ್ಧ ಮಾಡಿ. ಆಮೇಲೆ ಹಲ್ಲೆಲೂಯಾ. ಯಾಕೆ ಗೊತ್ತಾ ಯೇಸು ಸ್ವಾಮಿ ಹೇಳ್ತಾರೆ? ಅದ್ರ ಕೆಳಗಡೆ ವಚನ 32ನೇ ವಚನ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ಯೇಸು ಸ್ವಾಮಿ ಹೇಳ್ತಾರೆ, ನಮ್ಮೆಲ್ಲರಿಗೂ ಕೂಡ ಇಸ್ರಾಯೇಲ್ ವಂಶದವರೇ ನೀವು ಸಾಯಲೇಕೆ? ಯಾಕೆ ಸಾಯ್ತೀರ? ಅನ್ಯಾಯವಾಗಿ ಸಾಯ್ತೀರ. ನಿಮ್ಮ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ಆಮೆನ್. ಹಲ್ಲೆಲೂಯಾ. 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 ದೇವರೇ, ನೀವು ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ಒಬ್ಬ ಪಾಪಿ ಕೂಡ ಸಾಯಬಾರದು. ಅವನ ಮನಸ್ಸಾಂತರ ಪಟ್ಟು ಅವನು ದೇವರ ಕಡೆ ಬರಬೇಕು, ಪರಲೋಕ ರಾಜ್ಯದಲ್ಲಿ ಅವನು ಇರಬೇಕೆಂಬುದಾಗಿ ದೇವರು ತನ್ನ ರಕ್ತವನ್ನು ಸುರಿಸಿಬಿಟ್ಟಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 23ನೇ ವಚನ ಇದರಲ್ಲಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು. ನೋಡಿ, ಒಬ್ಬ ದುಷ್ಟ, ಒಬ್ಬ ದುರ್ಮಾರ್ಗ, ಒಬ್ಬ ಪಾಪಿ, ದೇವರು ಹೇಳ್ತಾರೆ, ದುಷ್ಟನ ಸಾವು ನನಗೆ ಲೇಷವಾದರೂ ಸಂತೋಷ ಉಂಟು. ಅವನು ತನ್ನ ಮಾರ್ಗವನ್ನು ಬಿಟ್ಟು ಬಾಳುವುದು ನನಗೆ ಸಂತೋಷ. ನೂತನ ಪಡಿಸ್ಕೊಂಡು ವಿ ನೀಡ್ ಟು ರಿನ್ಯೂ ಅವರ್ಸೆಲ್ಫ್. ದೇವರ ಹೃದಯಗಳನ್ನು ನೂತನ ಪಡಿಸ್ಕೊಳ್ಬೇಕು. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ದಾವೀದ ಹೇಳ್ತಾರೆ, ಸ್ವಾಮಿ ನನ್ನ ಹೃದಯ ನೂತನ ಪಡಿಸು, ನನ್ನ ಪಾಪಿಯಿಂದ ನಾನು ಕೊಡ್ತೇನೆ. ಕೀರ್ತನೆ 51 ವಚನ. ಕೀರ್ತನೆ 50 ವಚನ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ದಾವೀದ ಒಬ್ಬ ರಾಜ. ಅವನು ಏನ್ ಬೇಕಾದರೂ ಮರೆಮಾಚುವುದಾಗಿತ್ತು. ಜನಗಳಿಗೆ ಮರೆಮಾಚುವುದು, ದೇವರಿಗೆ ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ ಅಂತ ಹೇಳ್ತಾನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನನ್ನನ್ನು ನೂತನಪಡಿಸು. ಕರ್ತಗೆ செய்ய புதிதாக்கும் தேவனே, புதிதாக்கும் என்று ಅವನು ಹೇಳ್ತಾನೆ 11ನೇ ವಚನದಲ್ಲಿ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ పరిశుద్ధాత్మను నన్ను తెగిడ. ఎవరు పాపం చేస్తారు వాళ్ళ జీవితంలో పరిశుద్ధాత్మ విడిచిపోతారు. ಸುಳ್ಳು ಹೇಳಿದ್ರೆ, ಕದ್ದಿದ್ರೆ, ಅಪವಾದ ಮಾಡಿದ್ರೆ ದೇವರ ಪವಿತ್ರಾತ್ಮ ನಮ್ಮಿಂದ ಬಿಟ್ಟು ಹೋಗ್ತಾರೆ. ದಾವೀದ ಹೇಳ್ತಾರೆ, ಸ್ವಾಮಿ ನಾನು ಪಾಪ ಮಾಡಿದ್ದೀನಿ, ಎಸ್ ಐ ಹ್ಯಾವ್ ಸಿನ್ಡ್ ಅಗೇನ್ಸ್ಟ್ ಯು, ಬಟ್ ಗಾಡ್ ಡೋಂಟ್ ಟೇಕ್ ಅವೇ ಯುವರ್ ಹೋಲಿ ಸ್ಪಿರಿಟ್ ಇನ್ ಮೀ. ನನ್ನಿಂದ ನಿನ್ನ ಪರಿಶುದ್ಧಾತ್ಮವನ್ನು ತೆಗೆದುಬಿಡಲಿಲ್ಲ. ಹಲ್ಲೆಲೂಯಾ. 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 ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ.
6:4. ಹೀಗಿರಲಾಗಿ ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಆಮೆನ್. ಪೌಲ ಹೇಳ್ತಾನೆ, ನಾವು ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ. ನೋಡಿ, ಯಾಕೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕಂತ ಹೇಳಿದ್ರೆ, ಯೇಸು ನಾವು ಪಾಪಕ್ಕೆ ಸತ್ತು ಕ್ರಿಸ್ತನಿಗಾಗಿ ನಾವು ಪುನರುತ್ಥಾನವಾಗ್ತಾ ಇದೀವಿ. ನೀರಿನ ಮೇಲೆ ಹೇಳುವಾಗ ನಾವು ಹೊಸ ಮನುಷ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ಕ್ರಿಸ್ತನಲ್ಲಿ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಹೊಸಬರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಮೇಲೆ ಹೊಸಬರಾಗಿ ಜೀವಿಸಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸಬರಾಗಿ ಮಾರ್ಪಡಬೇಕು. ಮೇಲಿರತಕ್ಕಂಥವ್ರು ನೋಡಿದ್ದೀವಿ, ಅಲ್ಲಿ ಮೇಲಿರತಕ್ಕಂಥ ಕ್ರಿಸ್ತನು ನಮಗಾಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಶೀರ್ವದಿಸಿದ್ದಾನೆ. ಎಚ್ಕೆಎಲ್ 36:26 ನೋಡೋಣ. ಎಚ್ಕೆಎಲ್ 36:26. ಇಷ್ಟೇನು? ಆಮೇಲೆ ನಾವು ದೇವರ ಕೇಳ್ಕೊಳ್ತಕ್ಕಂಥ ಸಮಯದ ದೇವರು ಹೇಳ್ತಾರೆ, ಕಲ್ಲಾದ ಹೃದಯಗಳನ್ನು ತೆಗೆದು ಮೃದುವಾದ ಹೃದಯಗಳನ್ನು ನಾನು ಕೊಡ್ತೇನೆ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು. ಯಾವಾಗ ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿಕೊಳ್ಳುವಾಗ ಹಳೆ ಮನಸ್ಸು ಹೋಯ್ತು, ಹೊಸ ಮನಸ್ಸು ಕೊಟ್ಟು ನಿಮ್ಮನ್ನು ನೂತನ ಸ್ವಭಾವ ರೂಪಿಸುವನು. ಕಲ್ಲಾದ ಹೃದಯವನ್ನ ನಿಮ್ಮೊಳಗೆ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವನು. ನೋಡಿ, ಆ ಕಲ್ಲಾದ ಹೃದಯದಲ್ಲಿ ನೀವು ನೀರು ಇದ್ರೂ ಹೋಗಲ್ಲ, ಎಣ್ಣೆ ಇದ್ರೂ ಹೋಗಲ್ಲ, ಅಥವಾ ನೀವು ಯಾವುದೇ ಆದ್ರೂ ಹೋಗಲ್ಲ. ಅದಕ್ಕೆ ಸುಮ್ಮನೆ ಹೇಳ್ತಾರೆ ಮೃದು ಹೃದಯ ಕೊಡ್ತೇನೆ. ಯಾಕೆ ಮೃದು ಹೃದಯ ಕೊಡ್ತಾರೆ? 27ನೇ ವಚನದಲ್ಲಿ, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸುವನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಲ್ಲಾದ ಹೃದಯ, ಕಠಿಣವಾಗಿರ್ತಕ್ಕಂಥ ಹೃದಯ, ಈ ಕಲ್ಲಾದ ಹೃದಯವನ್ನು ತೆಗೆದು ದೇಶವನ್ನು ಮೃದುವಾದ ಹೃದಯ ಕೊಡ್ತಾರೆ. ಆ ಮೃದುವಾದ ಹೃದಯದಲ್ಲಿ ಯೇಸು ಸ್ವಾಮಿ ನೆಲೆಗೊಳ್ಳುತ್ತಕ್ಕಂಥವರಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ನಾವು ಸತ್ತು ತಂದೆಯಾದ ದೇವರ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಹೊಸ ಜೀವಿತವನ್ನು ರೂಪವನ್ನು ನಾವು ಪಡೆದುಕೊಂಡು ಯೇಸು ಕ್ರಿಸ್ತನಲ್ಲಿ ನಡೀಬೇಕಾಗ್ತದೆ. ಆಮೇಲೆ ಈ ಹೊಸ ರೂಪ ದೇವರನ್ನು ಕೊಡಲಿಕ್ಕೆ ಶಕ್ತನಾಗ್ತದೆ. ಅದೇ ಕೊಲೊಸ್ಸೆಯರ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. కావున భూమి మీదనున్న మీ అవయవములను అనగా జారత్వమును, అపవిత్రతను, కామతురతను, దురాశను, విగ్రహారాధన అయిన ಧನಾಪೇಕ್ಷೆಯನ್ನು ಚಂಪಿವೇಸಿ. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವು ಸಮಯಗಳಲ್ಲಿ ನಾವು ಸಾಯಿಸ್ಕೊಳ್ಬೇಕು. ಸತ್ತ ಸಮಾಧಿ ತಗೊಂಡು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿದ್ದೀಯ ಅಂತ ಯಾರು ಕೂಡ ಹೋಗಿ ಏನ್ ಮಾಡಲ್ಲ, ಸಮಾಧಿ ತೆಗೆದು ಮಾತಾಡ್ತಾರ? ಯಾರಾದ್ರೂ ಮಾತಾಡ್ಸಿದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮನುಷ್ಯ ಸತ್ತೋದ್ರೆ ಅವನು ತಗೊಂಡು ಮಣ್ಣಲ್ಲಿ ಊತ ಹಾಕಿದ ಮೇಲೆ ಯಾರು ಮಣ್ಣಿಂದ ಅದನ್ನು ತೆಗೆದು ಹಲೋ ಹಾಯ್ ಹವೆಯು ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಬಂತ, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದೆ ಬಂತ ಅಂತ ಯಾರು ಕೇಳೋದು? ಹಲ್ಲೆಲೂಯಾ. ನಾವು ಕೆಲವು ಕಾರ್ಯಗಳನ್ನ ಮಣ್ಣಲ್ಲಿ ಊತ ಹಾಕಿದ್ವಿ. ಯಾವ ಕಾರ್ಯಗಳು? ಈ ದೇವರ ವಾಕ್ಯವಿದೆ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಸಮವಾದ ಲೋಭ, ಇವುಗಳು ವಿಸರ್ಜಿಸ್ತಾರೆ. ಆಮೇಲೆ ವಿಸರ್ಜಿಸಿ, ಜಸ್ಟ್ ಟೇಕ್ ಇಟ್ ಅವೇ, ಜಸ್ಟ್ ಫರ್ಗೆಟ್ ಇಟ್. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮದುವೆ ದೇವರ ಮನುಷ್ಯನಾಗಿ ವಿಶ್ವಾಸಿಯಾಗಿ ಈ ಸ್ವಭಾವಗಳು ನಿಮ್ಮಲ್ಲಿ ಇರುವುದಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಅದಕ್ಕೆ ಕೆಳಗಡೆ ವಚನ ಹಿಂದೆ ಹೇಳುತ್ತೆ, 6ನೇ ವಚನ, ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗುತ್ತದೆ. ಆಮೇಲೆ ದೇವರ ಕೋಪ ನಿಮ್ಮ ಮೇಲೆ ಉಂಟಾಗುವಾಗ ನೀವು ಸಂಪಾದನೆ ಮಾಡಿದ ಎಲ್ಲವನ್ನ ಇನ್ನೊಬ್ಬ ತಿಂತಾ ಇರ್ತಾರೆ. ಆಮೇಲೆ whatever you earning, your earnings will be vain. ನಿಮ್ಮ ಜೀವಿತದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಎಲ್ಲೂ ಹೋಗುತ್ತೆ ಅಂತಕ್ಕಂಥ ಸುಳಿವು ಸಿಗದಾಗೆ ನಿಮಗೇನಾಗುತ್ತೆ, ಎಲ್ಲ ನಾಶ ಆಗ್ತದೆ. ಹಂಗಂತ ಹೇಳ್ತಾರೆ, ನಿಮ್ಮ ಜೀವಿತದಲ್ಲಿ ರೋಗ ನಿಮ್ಮನ್ನು ಬಿಡದೆ ಕಾರಣ. ಆಮೇಲೆ ಆ ರೋಗದ ನಿಮಿತ್ತವಾಗಿ ನೀವು ಆಸ್ಪತ್ರೆಗೆ ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಅಲ್ಲೇಲೂಯ. ಅದನ್ನ ಏನ್ ಮಾಡಬೇಕು? ಇವತ್ತೇ ನೀವು ಮನಸ್ಸಾಂತರ ಪಟ್ಟು, ಸ್ವಾಮಿ ನನ್ನಲ್ಲಿ ಆ ವಿಧವಾದ ಕಾರ್ಯಗಳಿದ್ರೆ ನನ್ನಿಂದ ಆ ಕಾರ್ಯಗಳನ್ನು ತೆಗೆದಾಕ ಸ್ವಾಮಿ. ಜಸ್ಟ್ ಕನ್ಫ್ಯೂಸ್ ಯೋರ್ಸೆಲ್ಫ್. ದೇವರ ಸಮ್ಮುಖದಲ್ಲಿ ನೀವು ಅರಿಕೆ ಮಾಡಿ. ನೀವು ಅರಿಕೆ ಮಾಡುವಾಗ ದೇವರು ಖಂಡಿತವಾಗಿ ನೂತನ ಪಡಿಸುವುದು. ಆಮೆನ್. ಹಲ್ಲೆಲೂಯ. ಆದ್ದರಿಂದ ಪರಲೋಕದ ಮಹಾಗಳನ್ನು ನಾವು ಧರಿಸ್ಕೊಳ್ಬೇಕಂತೆ. ಅದೇ ಕೊಲೆಸದವರಿಗೆ ಬರೆದ ಪತ್ರಿಕೆ 3ನೇ ವಚನ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿಸಿದರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನ ಧರಿಸಿಕೊಳ್ಳಿ. ನರಕ್ರಿಯೆಗಳೇ ಧರಿಸ್ಕೊಳ್ಬೇಕು. ಅಲ್ಲೇಲೂಯ. ನೋಡಿ, ಈ ಕ್ರಿಯೆಗಳನ್ನ ನಾವು ಧರಿಸ್ಕೊಳ್ಬೇಕಂತ. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನ ಧರಿಸ್ಕೊಳ್ಬೇಕು. ಆಮೆನ್. ಹಲ್ಲೆಲೂಯ. ನಾವು ಧರಿಸ್ಕೊಳ್ಬೇಕು, ವಿಸರ್ಜಿಸಬೇಕಾಗಿರ್ತಕ್ಕಂಥ ವಿಸರ್ಜಿಸಬೇಕು. ಆಮೆನ್. ಹಲ್ಲೆಲೂಯ. ನಾವು ಧರಿಸ್ಕೊಳ್ಳುವಾಗ ದೇವರ ರೀತಿ ಹೇಳುತ್ತೆ 15ನೇ ವಚನ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿತ್ತು ತೀರ್ಪು ಹೇಳುವುದು. ಓಕೆ, ನೋಡಿ, ಯಾವಾಗ ನಾವು ಹಳೆಯದನ್ನ ವಿಸರ್ಜಿಸಿಬಿಟ್ಟು ಪಾತ ಸಂಘದಲ್ಲಿ ಅಂಗಡಿಗಳನ್ನು ವಿಡಿಸಿ కొత్త పరలోక సంబంధమైన కార్యములను ధరించుకున్న ఎడల క్రీస్తు సమాధానం మన హృదయంలో నివసించుతుందంట. ఆమేన్. హల్లెలూయಾ. ಇದು ಒಂದು ವೇಳೆ ಇದ್ರು ಇಲ್ಲದೆ ಹೋದ್ರು ನಾವು ಸಮಾಧಾನ ಸಂತೋಷವಾಗಿರ್ತೀವಿ. ಆಮೆನ್. ಹಲ್ಲೆಲೂಯಾ. ಅದನ್ನಾಗ ಹೇಳುತ್ತೆ, ಯಾವಾಗ ಕ್ರಿಸ್ತನ ನೀವು ಪರಲೋಕದ ಸ್ವಭಾವಗಳ ಕಾರ್ಯಗಳನ್ನು ಧರಿಸ್ಕೊಳ್ತೀರೋ ಅದನ್ನಾಗ ಹೇಳುತ್ತೆ, ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡ್ಕೊಳ್ರಿ. ಟೀಚ್ ಒನ್ ಅನದರ್. ಏನನ್ನ ನಾವು ಬೋಧನೆ ಮಾಡಬೇಕು? ಕೆಟ್ಟದನ್ನೆಲ್ಲ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಬೋಧನೆ ಮಾಡಿ. ಆಮೆನ್. ಹಲ್ಲೆಲೂಯಾ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ನಮ್ಮನ್ನು ದೇವರಿಗೆ ತೆಗೆಸಿಕೊಳ್ಳೋಣ. ನಮ್ಮ ಮೇಲಿರ್ತಕ್ಕಂಥದ್ದು ನೋಡಬೇಕಾಗುತ್ತೆ. ದೇವರಿಂದ ದೊರಕ ಒಳ್ಳೆಯ ಗುಣಗಳನ್ನು ನಾವು ಅನುಭವಿಸಿ ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಧರಿಸುವಾಗ ದೇವರ ಮಹಿಮೆ ನಮ್ಮ ಮೇಲೆ, ನಿಮ್ಮ ಮೇಲೆ ಅದು ಬರತಕ್ಕಂಥದ್ದಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ನಮ್ಮನ್ನು ತಿಳಿಸಿಕೊಳ್ಳೋಣ. ನಾವು ಆಡುತ್ತೇವೆ, ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಗುಡ್ಡಗಳು ಗುಡುಗಿದರು ಭಯವಿಲ್ಲ, ಅಳುವುದು ನನಗೇನು ಭಯವಿಲ್ಲ. ನಾವು ಆಡಾಡ್ತೇವೆ, ಆದರೆ ಯಾವುದೋ ಒಂದು ಕಾರ್ಯಗಳು ಬರುವಾಗ ನಾವು ಭಯಪಟ್ಟು ನಡೆಯತಕ್ಕಂಥ ದೇವರು ನಮಗಿದ್ದಾನೆ, ಯೇಸು ಕ್ರಿಸ್ತ ನಮಗಿದ್ದಾನೆ. ನಾನು ಲೋಕಕ್ಕೆ ಸಂಬಂಧಪಟ್ಟವನಲ್ಲ, ಈ ಲೋಕದ ಉಲಗಕ್ಕೆ ಸಂಬಂಧಪಟ್ಟವನಲ್ಲ, ನಾನು ಪರಲೋಕಕ್ಕೆ ಸಂಬಂಧಪಟ್ಟವನಾಗಿದ್ದೇನೆ. ಹಲ್ಲೆಲೂಯಾ.
ஆகையால் என்ன வந்தாலும் ஏது வந்தாலும் எனக்கு ஒன்று பயமில்லை. ஏனென்றால் கிறிஸ்து என்னோடு இருக்கிறார், நான் கிறிஸ்துவோடு இருக்கிறேன். క్రీస్తుడు యేసుక్రీస్తు నాతో ఉన్నాడు, నేను యేసుతో ఉన్నాడు కాబట్టి నాకు ఏ భయం లేదు. ఆమేన్. హల్లెలూయా హల్లెలూయా. ಅದರಿಂದ ಹಸಿರು ಕಾವಾಲಲ್ಲಿ ಆಮೆನ್. ಹಸಿರು ಕಾವಾಲಲ್ಲಿ ನನ್ನನ್ನು ಮೇಯಿಸುವೆನು, ತಪ್ಪಾದ ಬುಕ್ಕೆಯಿಂದ ದಾಹ ತಣಿಸುವೆನು. ಹಸಿರು ಕಾವಾಲಲ್ಲಿ ವಾಕ್ಯದಲ್ಲಿ ಆಶೀರ್ವದಿಸುವಂತೆ ನಮ್ಮಲ್ಲಿರ್ತಕ್ಕಂಥ ಅನೇಕ ಸಿಸ್ಟರ್ಗಳು ಪ್ರಾರ್ಥನೆ ಮಾಡ್ತೀವಿ. స్తోత్రమైన పరిశుద్ధుడా మహోన్నతుడా జీవుల తండ్రి, స్తోత్రమైన సైన్యముల అధిపతి యెహోవాను స్తుతిస్తూ